ರಂಗ ಕಲಾವಿದೆ ಹಿರಿತೆರೆ ಕಿರುತೆರೆ ನಟಿ ಪ್ರಖ್ಯಾತ ನಿರೂಪಕಿ ಅಪರ್ಣಾ ತಮ್ಮ ಮಾತು ನಿಲ್ಲಿಸಿದ್ದಾರೆ. ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತ ಅವರು ನಿನ್ನೆ ರಾತ್ರಿ ಇಹಲೋಕ ಯಾತ್ರೆ ಮುಗಿಸಿದ್ದಾರೆ. ಅಪರ್ಣಾ ನಿಧನದ ಬಗ್ಗೆ ಪತಿ ಮಾತನಾಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅನೇಕ ಗಣ್ಯರು ಅಪರ್ಣಾ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಇಷ್ಟು ಕೆಲಸ ಮಾಡಿದ್ದು, ಬಟ್ ಇಷ್ಟೊಂದು ನೆನಪುಗಳು ನನ್ನ ಹತ್ರ ಇದೆ. ಪರಸ್ಪರ ಅಭಿಪ್ರಾಯ, ಮಾತು, ಅನುಭವ ಎಲ್ಲವನ್ನ ಹಂಚಿಕೊಳ್ಳುವ ಈ ಸೇತುವೆ ಇದೆಯಲ್ಲ, ಇದು ನಮಗೆ ಬೇಕೇ ಬೇಕು. ಅಪ್ಪಟ ಕನ್ನಡತಿ, ಹರಳು ಬುರಿದಂತೆ ಮಾತು, ಕೇಳಿದಷ್ಟು ಕೇಳಬೇಕೆನಿಸುವ ಕನ್ನಡ ನುಡಿಯ ಸ್ಪಷ್ಟ ಉಚ್ಚಾರಣೆ. ಯಾವುದೇ ಕಾರ್ಯಕ್ರಮವಾದರೂ ಸೈ ಪದಪುಂಜಗಳೊಂದಿಗೆ ನವಿರಾದ ನಿರೂಪಣೆ. ತಮ್ಮ ಸಿರಿಕಂಠದಿಂದಲೇ ಕನ್ನಡಿಗರ ಮನೆ ಮಾತಾಗಿದ್ದ ಖ್ಯಾತ ನಿರೂಪಕಿ, ರಂಗ ಕಲಾವಿದೆ. ಮೊದಲ ಸಿನಿಮಾದಲ್ಲೇ ಜನಮಾನಸದಲ್ಲಿ ಉಳಿಯುವಂತ ನಟನೆ ಮಾಡಿದ್ದು ಬೆರಳೆಣಿಕೆ ಚಲನಚಿತ್ರಗಳಾದರೂ ಜನಮನದಲ್ಲಿ ಅಚ್ಚಳಿಯದ ನೆನಪು. ಕಿರುತೆರೆ ಲೋಕದಲ್ಲೂ ತಮ್ಮದೇ ಛಾಪು ಮೂಡಿಸಿದವರು. ಬೆಂಗಳೂರಿನ ನಮ್ಮ ಮೆಟ್ರೋ ರೈಲಿನಲ್ಲೂ ಸೊಗಸಾದ ಸುಮಧುರ ಧ್ವನಿ ಮೂಲಕ ಪ್ರಯಾಣಿಕರಿಗೆ ಮಾರ್ಗದರ್ಶನ ಸಂದೇಶ ನೀಡುತ್ತಿದ್ದವರು. ಹೌದು, ಹೀಗೆ ಬಹುಮುಖ ಪ್ರತಿಭೆಯಿಂದ ಪ್ರಖ್ಯಾತಿ ಗಳಿಸಿದ್ದ ನಟಿ ಅಪರ್ಣಾ 58ನೇ ವರ್ಷಕ್ಕೆ ತಮ್ಮ ಇಹಲೋಕ ಯಾತ್ರೆ ಮುಗಿಸಿದ್ದಾರೆ. ನಟಿ, ಖ್ಯಾತ ನಿರೂಪಕಿ ಅಪರ್ಣಾ ಇನ್ನಿಲ್ಲ. ಶ್ವಾಸಕೋಶ ಕ್ಯಾನ್ಸರ್ನಿಂದ ಕೊನೆಯುಸಿರು. ಯಾವುದೇ ಕಾರ್ಯಕ್ರಮವಾಗಲಿ ಸದಾ ಅಪ್ಪಟ ಭಾರತೀಯ ನಾರಿಯಂತೆ ಸೀರೆಯುಟ್ಟು, ಕೈಗೆ ಬಳೆ ತೊಟ್ಟು, ಹಣೆಗೆ ಕುಂಕುಮವಿಟ್ಟು, ತಲೆಗೆ ಹೂ ಮುಡಿದು, ನಗುಮೊಗದಿಂದ ಲವಲವಿಕೆಯಿಂದ ಇರ್ತಾ ಇದ್ದವರು ನಟಿ ಅಪರ್ಣಾ. ಕಳೆದೆರಡು ವರ್ಷಗಳ ಹಿಂದೆ ಅವರಿಗೆ ಕ್ಯಾನ್ಸರ್ ಅಂಟಿಕೊಂಡಿತ್ತು. ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗಿದ್ದ ಅವರು ಕಳೆದೆರಡು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ರು. ನಿರಂತರ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದರೆ 3 ದಿನಗಳ ಹಿಂದಷ್ಟೇ ಅವರ ಅನಾರೋಗ್ಯ ಉಲ್ಬಣಗೊಂಡಿತ್ತು. ತೀವ್ರ ಅನಾರೋಗ್ಯದ ಕಾರಣ ಬೆಂಗಳೂರಿನ ಜಯನಗರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವಿಧಿಯಾಟವೆಂಬಂತೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ 9:45ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಕವಿತೆ ಮೂಲಕ ಅಪರ್ಣಾ ಸಾವಿನ ಮಾಹಿತಿ ಹಂಚಿಕೊಂಡ ಪತಿ. ನಟಿ ಅಪರ್ಣಾ ನಿಧನ ಕುರಿತಂತೆ ಅವರ ಪತಿ ಖ್ಯಾತ ಬರಹಗಾರ ನಾಗರಾಜ ವಸ್ತಾರೆ ಕವಿತೆಯ ಮೂಲಕವೇ ಭಾವನಾತ್ಮಕವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಬೆಳಗಿಕೊಂಡಿರೆಂದು ಕಿಡಿತಾಕಿಸಿ ಹೊರಟಿತು ಹೆಣ್ಣು, ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಾಗಿಸಿ ತಿರುಪಿತಿದ್ದಿ. ಇರು ತುಸಿವಿರೆಂದು ಕರೆದರೂ ನಿಲ್ಲದೆಯೇ ಬೇರಾವುದೋ ಕರೆಗೆ, ತಣ್ಣಗೆ ಓಗೊಟ್ಟ ಮೇರೆಯಲ್ಲಿ. ಒಂದೇ ಒಂದು ನಿಮಿಷ ಬಂದೆನೆಂದು ಕಡೆಗಳಿಗೆಯ ಸೆರಗಿನ ಬೆನ್ನಿನಲ್ಲಿ ಅಂದು ಕಾದಿದ್ದೇನೆ. ಈಗ ಬಂದಾಳೆಂದು, ಆಗ ಬಂದಾಳೆಂದು ಮರಳಿ ಜೀವ ತಂದಾಳೆಂದು ಇದು 3ನೇ ದಿವಸ. ಎಷ್ಟಾಗಿ ಬೆಳಗಲಿಟ್ಟ ಕಿರುಸೊಡರ ಬೆಳಕು ನಾನು, ಉರಿಯುವುದಷ್ಟೇ ಕೆಲಸ ಇರುವ ತನಕ. ಹೀಗಂತ ಕವಿತೆಯ ಸಾಲುಗಳನ್ನ ಬರೆದು ಪತ್ನಿ ಸಾವಿನ ನೋವು ಹಂಚಿಕೊಂಡಿದ್ದಾರೆ. ಮೊದಲು 6 ತಿಂಗಳು ಬದುಕೋದೇ ಡೌಟ್ ಅಂತಿದ್ರು. ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಇಬ್ಬರು ಸೋತಿದ್ದೇವೆ ಎಂದ ಪತಿ ನಾಗರಾಜ್ ಅಪರ್ಣಾ ನಿಧನದ ಬಗ್ಗೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ರು. ಅಪರ್ಣಾ ಇಹಲೋಕ ವ್ಯಾಪಾರ ಮುಗಿಸಿ ಸ್ವರ್ಗಸ್ಥಳಾಗಿದ್ದಾಳೆ. ಕಳೆದೆರಡು ವರ್ಷಗಳಿಂದ ನಾನು ಮತ್ತು ಅವಳು ಅವಳ 4ನೇ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ ಜೊತೆಗೆ ಸೆಣಸುತ್ತಿದ್ದೆವು. ಈ ಹೋರಾಟದಲ್ಲಿ ನಾವಿಬ್ಬರೂ ಸೋತಿದ್ದೇವೆ. ಬರುವ ಅಕ್ಟೋಬರ್ಗೆ ಅಪರ್ಣಾಗೆ 58 ವರ್ಷ ತುಂಬುತ್ತಿತ್ತು ಎಂದು ಪತಿ ನಾಗರಾಜ್ ವಸ್ತಾರೆ ತಿಳಿಸಿದ್ರು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದನ್ನು ಮಣಿಸಿದ್ಲು ಇಷ್ಟು ವರ್ಷ. ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಬರುವ ಅಕ್ಟೋಬರ್ಗೆ ಅವಳಿಗೆ 58 ವರ್ಷ ತುಂಬ್ತಿತ್ತು. ಅವಳ ದೇಹ ಅನ್ನೋದು ಒಂದು ಮಾಯಕ ಅಂತ ನನಗನ್ಸುತ್ತೆ.
ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅಪರ್ಣಾ ಪತಿ ನಾಗರಾಜ್ ವಸ್ತಾರೆ. ನಾನು ಅಪರ್ಣಾ ತುಂಬಾ ಖಾಸಗಿಯಾಗಿ ಬದುಕಿದವರು. ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನ ಬೀಳ್ಕೊಡ್ತಾ ಇದ್ದೇನೆ. 2 ವರ್ಷದ ಹಿಂದೆ ಶ್ವಾಸಕೋಶ ಕ್ಯಾನ್ಸರ್ ಅಂತ ತಿಳಿಯಿತು. ಮೊದಲು 6 ತಿಂಗಳು ಬದುಕೋದೇ ಡೌಟ್ ಅಂತ ವೈದ್ಯರು ಹೇಳಿದ್ರು. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬಾ ಖಾಸಗಿಯಾಗಿ ಬದುಕಿದವರು. ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನ ಬೀಳ್ಕೊಡ ಬಯಸ್ತೇನೆ. ಅವಳ ಒಂದೇ ಒಂದು ಆಶಯ ಇತ್ತು, ಮಾಧ್ಯಮದವರ ಎದುರು ನಿಂತು ಏನಾಯ್ತು ಅಂತ ಹೇಳು ಅಂತ. 2 ವರ್ಷದ ಹಿಂದೆ ಅಂದ್ರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯ್ತು. ಅದಾಗ್ಲೇನೆ 4ನೇ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ನಟಿ ಅಪರ್ಣಾ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ. ಅಪರ್ಣಾ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ನಟಿ ಖ್ಯಾತ ನಿರೂಪಕಿ ಅಪರ್ಣಾ ಅವರ ನಿಧನದ ಸುದ್ದಿ ತಿಳಿದು ನೋವಾಯಿತು. ಸರ್ಕಾರಿ ಸಮಾರಂಭಗಳು, ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡುತ್ತಾ ನಾಡಿನ ಮನೆ ಮಾತಾಗಿದ್ರು. ಬಹುಮುಖ ಪ್ರತಿಭೆಯೊಂದು ಬಹುಬೇಗ ನಮ್ಮನ್ನ ಅಗಲಿರುವುದು ದುಃಖದ ಸಂಗತಿ ಎಂದು ಕಂಬನಿ ಮಿಡಿದಿದ್ದಾರೆ. ಬನಶಂಕರಿಯಲ್ಲಿರುವ ನಿವಾಸದಲ್ಲಿ ಅಂತಿಮ ದರ್ಶನ. ಬನಶಂಕರಿ 2ನೇ ಹಂತದ ದೇವಗಿರಿ ದೇವಸ್ಥಾನದ ಸಮೀಪದಲ್ಲಿ ಅಪರ್ಣಾ ಅವರ ನಿವಾಸವಿದೆ. ಇಂದು ಬೆಳಿಗ್ಗೆ 7:30ರಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಮೂಲಗಳ ಪ್ರಕಾರ ಕುಟುಂಬಸ್ಥರು, ಗಣ್ಯರಿಗೆ ಮಾತ್ರ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರಲಿದೆ. ನಂತರ ಬೇರೆ ಕಡೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಅಪರ್ಣಾ ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗ, ರಾಜಕೀಯ ರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನಿಜಕ್ಕೂ ಅಪರ್ಣಾ ಅವರ ನಿಧನ ಕನ್ನಡ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.